ಆಹಾರ ಪ್ರಿಯರಿಗೆ ಒಂದು ಆಘಾತಕಾರಿ ಸುದ್ದಿ ಎದುರಾಗಿದೆ. ನಿಮ್ಮ ಅಚ್ಚುಮೆಚ್ಚಿನ ಇಡ್ಲಿ ತಿಂದರೆ ಆಸ್ಪತ್ರೆಗೆ ದಾಖಲಾಗುವ ಸ್ಥಿತಿ ಬರುತ್ತಂತೆ. ಅದರಿಂದ ರಸ್ತೆ ಬದಿ ಮಾರುವ ಇಡ್ಲಿ ಖರೀದಿಸುವ ಮೊದಲು 2 ಬಾರಿ ಯೋಚನೆ ಮಾಡಬೇಕು. ಅಂದ್ರೆ ಎಲ್ಲಾ ಕಡೆ ಖರಾಬಾಗಿರುತ್ತೆ ಅಂತಲ್ಲ, ಕೆಲವರು ಮಾಡಿರ್ತಾರೆ. ನನ್ನ ಪಾಪ ರಸ್ತೆ ಬದಿ ಮಾರುವ ಇಡ್ಲಿ ಮಾರುವ ಎಲ್ಲರಿಗೂ ನಾನು ಅದನ್ನ ಮಾಡಲಾರೆ. ಆದ್ರೆ ಕೆಲವರು ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಏನು, ಯಾವ ಎಚ್ಚರಿಕೆ ವಹಿಸಬೇಕು? ನಾಳೆಯಿಂದ ನೀವು ಇದನ್ನು ನೋಡಬೇಕು. ಏನು ಅಂತ ನೋಡ್ಕೊಳ್ಳಿ. ಎಚ್ಚರ ಎಚ್ಚರ, ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತೆ. ಸ್ಫೋಟಕ ವಿಚಾರ ಬಿಚ್ಚಿಟ್ಟ ರಾಜ್ಯ ಸರ್ಕಾರ. ಕರ್ನಾಟಕದ ಜನರೇ ಎಚ್ಚರ ಎಚ್ಚರ, ಇಡೀ ಜಗತ್ತಿನ ಅತ್ಯಂತ ಸುರಕ್ಷಿತ ಆಹಾರ ಅಂತ ಹೆಸರು ಮಾಡಿರೋ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಂತೆ. ಹೌದು, ಬೆಂಗಳೂರಿನ ಕೆಲವು ಹೋಟೆಲ್ ಹಾಗೂ ಉಪಹಾರ ಕೇಂದ್ರಗಳಲ್ಲಿ ಇಡ್ಲಿ ತಯಾರಿಸುವುದಕ್ಕೆ ಪ್ಲಾಸ್ಟಿಕ್ ಹಾಳೆ ಬಳಸಲಾಗ್ತಾ ಇದೆ. ಆದ್ದರಿಂದಾಗಿ ಗ್ರಾಹಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಸುಮಾರು 251, ಅದಕ್ಕಿಂತ ಹೆಚ್ಚಾಗಿರ್ಬೋದು. ಈಗ ಅದೇ 251 ಸ್ಯಾಂಪಲ್ಗಳಲ್ಲಿ ಪರೀಕ್ಷೆಗಳಲ್ಲಿ 52 ಅಥವಾ 54 ಅದರಲ್ಲಿ ಈ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿಕೊಂಡು ಅದನ್ನು ಉಗಿಸುವಂತ, ಅಂದ್ರೆ ಅದನ್ನ ಬೇಯಿಸುವಂತ ಕೆಲಸ ಮಾಡ್ತಾರೆ ಇಡ್ಲಿಗೆ. ಅದು ಹಿಂದೆ ಎಲ್ಲ ಬಟ್ಟೆ, ಈ ಕಾಟನ್ ಹತ್ತಿ ಬಟ್ಟೆಯಲ್ಲಿ ಮಾಡೋರು ಅಥವಾ ಬಾಳೆ ಎಲೆಯಲ್ಲಿ ಮಾಡೋರು. ಈಗ ಅದು ಬಿಟ್ಟು ಪ್ಲಾಸ್ಟಿಕ್ ಉಪಯೋಗಿಸ್ತಕ್ಕಂಥ ಅದು ಹಾನಿಕಾರಿ. ಯಾಕಂದ್ರೆ ಪ್ಲಾಸ್ಟಿಕ್ ಆಹಾರದ ಜೊತೆ ಈ ತರ ಮಿಶ್ರಣ ಆಗಬಾರ್ದು. ಪ್ಲಾಸ್ಟಿಕ್ ಅಲ್ಲಿ ಅನೇಕ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳು ಇರುವಂತ ಒಂದು ಪದಾರ್ಥ, ಅದು ಆಹಾರ ಸೇವನೆಯಲ್ಲಿ ಬರಲೇಬಾರದು. ಬೆಂಗಳೂರಿನ ಅರ್ಧ ಹೋಟೆಲ್ಸ್ ಅಸುರಕ್ಷಿತ. ಬೆಂಗಳೂರಿನ ವಿವಿಧೆಡೆಯಿಂದ ಸಂಗ್ರಹಿಸಲಾದ ಇಡ್ಲಿ ಮಾದರಿಗಳ ಪೈಕಿ 51ರಷ್ಟು ಅಸುರಕ್ಷಿತ ಎಂಬುದು ಆಹಾರ ಇಲಾಖೆಯ ಪ್ರಯೋಗಾಲಯದಲ್ಲಿ ದೃಢಪಟ್ಟಿದೆ. ಅದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ರಾಜ್ಯದ ಹೋಟೆಲ್, ಉಪಹಾರ ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗುತ್ತಿದೆ. ಬೆಂಗಳೂರು ನಗರದಲ್ಲಿ ಯಾವುದೇ ಹೋಟೆಲ್ನಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಅನ್ನು ಇಡ್ಲಿ ತಯಾರಿಕೆಯಲ್ಲಿ ಉಪಯೋಗಿಸುವುದಿಲ್ಲ. ಈಗಾಗಲೇ ನಮಗೆ ನಾನ್ ಸ್ಟಿಕ್ ಪ್ಲೇಟ್ಗಳು ಬಂದಿರುತ್ತದೆ ಹಾಗೂ ಕೆಲವೊಂದು ಹೋಟೆಲ್ಗಳಲ್ಲಿ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದಾರೆ. ಹೋಟೆಲ್ಗಳಲ್ಲಿ ಇನ್ಮುಂದೆ ಪ್ಲಾಸ್ಟಿಕ್ ಬ್ಯಾನ್. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವಿಷಯ ತಿಳಿಯುತ್ತಿದ್ದಂತೆಯೇ ಸರ್ಕಾರ ಎಚ್ಚೆತ್ತಿದೆ. ಹೋಟೆಲ್, ರಸ್ತೆ ಬದಿ ತಿಂಡಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ ಬಳಸುವಂತಿಲ್ಲ. ಇನ್ನು ಮುಂದೆ ಆಹಾರ ತಯಾರಿಕೆ, ವಿತರಣೆ ವೇಳೆ ಪ್ಲಾಸ್ಟಿಕ್ ಬಳಸಬಾರದು ಎಂದು ಆದೇಶ ಹೊರಡಿಸಲಾಗಿದೆ. ದೀಪ್ತಿ ತೋಲ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಅವರು ಗೊತ್ತಿದ್ದು ಮಾಡ್ತಾರೆ ಅಂತಲ್ಲ, ಈಗ ಒಂದೇ ನೀವು ನೋಡಬೇಕಾಗಿರೋದು. ಈಗ ಇಡ್ಲಿ ಹಾಕ್ತಾರಲ್ಲ, ಇಡ್ಲಿ ಹಾಕುವಾಗ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಇಡ್ಲಿ ಹಾಕಬಾರ್ದು. ನೋಡಿ, ಆ ಪ್ಲಾಸ್ಟಿಕ್ ಹಾಕ್ತಾರಲ್ಲ, ಅದನ್ನು ಮಾಡಬೇಡಿ ಅಂತೇಳಿ ಇನ್ನು ಮುಂದೆ. ಒಂದು, ಆಮೇಲೆ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಬೋದು. ಆಮೇಲೆ ನೀವು ಇಡ್ಲಿ ಪ್ಲೇಟ್ಗೆ ಹಾಕಿದಾಗ ನೀಟ್ನೆಸ್ ಸಿಗಬೇಕಾಗಿ ಅದ್ರ ಮೇಲೆ ಒಂದು ಆ ಪ್ಲಾಸ್ಟಿಕ್ ತಗೋಬೇಡಿ. ಆ ಪ್ಲೇನ್ ತಿಂದ್ರೂ ಪರವಾಗಿಲ್ಲ, ಬೇಕಿದ್ರೆ ಇದನ್ನ ಪ್ಲೇಟ್ ಅನ್ನ, ಸ್ಟೀಲ್ ಪ್ಲೇಟ್ ಮತ್ತೊಂದನ್ನ ಬಿಸಿನೀರ ತೊಳೆಯುವಂತಾಗಲಿ. ಅಂದ್ರೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಪಾಪ ರೋಡ್ ಸೈಡ್ ಅಲ್ಲಿ ಮಾರೋರಿಗೆ ಅದು ಮಾರಣಾಂತಿಕ ಆಗಬಾರ್ದು. ನೀವು ರೋಡ್ ಸೈಡ್ ಅಲ್ಲಿ ಮಾರೋರು ಒಂದು ಅರ್ಥ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ, ಬಟ್ಟೆ ಹಾಕೊಳ್ಳಿ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಪ್ಲಾಸ್ಟಿಕ್ ಮಾತ್ರ ಬಳಸಬೇಡಿ ಅಷ್ಟೇ. ಬೇರೆ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಇದು ಪಾಪ ನೀವು ಏನು ಗೊತ್ತಿದ್ದು ಮಾಡುವಂತದ್ದಲ್ಲ. ಇನ್ನೂ ಮಾಡಿದ್ರೆ ನಿಮಗೆ ಅದು ಅಪಾಯ ತಪ್ಪಿದ್ದಲ್ಲ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆಹಾರ ಪ್ರಿಯರಿಗೆ ಒಂದು ಆಘಾತಕಾರಿ ಸುದ್ದಿ ಎದುರಾಗಿದೆ. ನಿಮ್ಮ ಅಚ್ಚುಮೆಚ್ಚಿನ ಇಡ್ಲಿ ತಿಂದರೆ ಆಸ್ಪತ್ರೆಗೆ ದಾಖಲಾಗುವ ಸ್ಥಿತಿ ಬರುತ್ತಂತೆ. ಅದರಿಂದ ರಸ್ತೆ ಬದಿ ಮಾರುವ ಇಡ್ಲಿ ಖರೀದಿಸುವ ಮೊದಲು 2 ಬಾರಿ ಯೋಚನೆ ಮಾಡಬೇಕು. ಅಂದ್ರೆ ಎಲ್ಲಾ ಕಡೆ ಖರಾಬಾಗಿರುತ್ತೆ ಅಂತಲ್ಲ, ಕೆಲವರು ಮಾಡಿರ್ತಾರೆ. ನನ್ನ ಪಾಪ ರಸ್ತೆ ಬದಿ ಮಾರುವ ಇಡ್ಲಿ ಮಾರುವ ಎಲ್ಲರಿಗೂ ನಾನು ಅದನ್ನ ಮಾಡಲಾರೆ. ಆದ್ರೆ ಕೆಲವರು ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಏನು, ಯಾವ ಎಚ್ಚರಿಕೆ ವಹಿಸಬೇಕು? ನಾಳೆಯಿಂದ ನೀವು ಇದನ್ನು ನೋಡಬೇಕು. ಏನು ಅಂತ ನೋಡ್ಕೊಳ್ಳಿ. ಎಚ್ಚರ ಎಚ್ಚರ, ಇಡ್ಲಿ ತಿಂದರೆ ಕ್ಯಾನ್ಸರ್ ಬರುತ್ತೆ. ಸ್ಫೋಟಕ ವಿಚಾರ ಬಿಚ್ಚಿಟ್ಟ ರಾಜ್ಯ ಸರ್ಕಾರ. ಕರ್ನಾಟಕದ
ಜನರೇ ಎಚ್ಚರ ಎಚ್ಚರ. ಇಡೀ ಜಗತ್ತಿನ ಅತ್ಯಂತ ಸುರಕ್ಷಿತ ಆಹಾರ ಅಂತ ಹೆಸರು ಮಾಡಿರೋ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಂತೆ. ಹೌದು, ಬೆಂಗಳೂರಿನ ಕೆಲವು ಹೋಟೆಲ್ ಹಾಗೂ ಉಪಹಾರ ಕೇಂದ್ರಗಳಲ್ಲಿ ಇಡ್ಲಿ ತಯಾರಿಸುವುದಕ್ಕೆ ಪ್ಲಾಸ್ಟಿಕ್ ಹಾಳೆ ಬಳಸಲಾಗ್ತಾ ಇದೆ. ಆದ್ದರಿಂದಾಗಿ ಗ್ರಾಹಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಸುಮಾರು 251 ಅದಕ್ಕಿಂತ ಹೆಚ್ಚಾಗಿರ್ಬೋದು. ಈಗ ಅದೇ 251 ಸ್ಯಾಂಪಲ್ಗಳಲ್ಲಿ ಪರೀಕ್ಷೆಗಳಲ್ಲಿ 52 ಅಥವಾ 54 ಅದರಲ್ಲಿ ಈ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿಕೊಂಡು ಅದನ್ನು ಉಗಿಸುವಂತ ಅಂದ್ರೆ ಅದನ್ನ ಬೇಯಿಸುವಂತ ಕೆಲಸ ಮಾಡ್ತಾರೆ ಇಡ್ಲಿಗೆ. ಅದು ಹಿಂದೆ ಎಲ್ಲ ಬಟ್ಟೆ, ಈ ಕಾಟನ್ ಹತ್ತಿ ಬಟ್ಟೆಯಲ್ಲಿ ಮಾಡೋರು ಅಥವಾ ಬಾಳೆ ಎಲೆಯಲ್ಲಿ ಮಾಡೋರು. ಈಗ ಅದು ಬಿಟ್ಟು ಪ್ಲಾಸ್ಟಿಕ್ ಉಪಯೋಗಿಸ್ತಕ್ಕಂಥ ಅದು ಹಾನಿಕಾರಿ. ಯಾಕೆ ಪ್ಲಾಸ್ಟಿಕ್ ಆಹಾರದ ಜೊತೆ ಈ ತರ ಮಿಶ್ರಣ ಆಗಬಾರ್ದು. ಪ್ಲಾಸ್ಟಿಕ್ ಅಲ್ಲಿ ಅನೇಕ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂತ ಒಂದು ಪದಾರ್ಥ, ಅದು ಆಹಾರ ಸೇವನೆಯಲ್ಲಿ ಬರಲೇಬಾರದು. ಬೆಂಗಳೂರಿನ ಅರ್ಧ ಹೋಟೆಲ್ಸ್ ಅಸುರಕ್ಷಿತ. ಬೆಂಗಳೂರಿನ ವಿವಿಧೆಡೆಯಿಂದ ಸಂಗ್ರಹಿಸಲಾದ ಇಡ್ಲಿ ಮಾದರಿಗಳ ಪೈಕಿ 51ರಷ್ಟು ಅಸುರಕ್ಷಿತ ಎಂಬುದು ಆಹಾರ ಇಲಾಖೆಯ ಪ್ರಯೋಗಾಲಯದಲ್ಲಿ ದೃಢಪಟ್ಟಿದೆ. ಅದರ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ರಾಜ್ಯದ ಹೋಟೆಲ್, ಉಪಹಾರ ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗುತ್ತಿದೆ. ಬೆಂಗಳೂರು ನಗರದಲ್ಲಿ ಯಾವುದೇ ಹೋಟೆಲ್ನಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಅನ್ನು ಇಡ್ಲಿ ತಯಾರಿಕೆಯಲ್ಲಿ ಉಪಯೋಗಿಸುವುದಿಲ್ಲ. ಈಗಾಗಲೇ ನಮಗೆ ನಾನ್ಸ್ಟಿಕ್ ಪ್ಲೇಟ್ಗಳು ಬಂದಿರುತ್ತದೆ ಹಾಗೂ ಕೆಲವೊಂದು ಹೋಟೆಲ್ಗಳಲ್ಲಿ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದಾರೆ. ಹೋಟೆಲ್ಗಳಲ್ಲಿ ಇನ್ಮುಂದೆ ಪ್ಲಾಸ್ಟಿಕ್ ಬ್ಯಾನ್. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವಿಷಯ ತಿಳಿಯುತ್ತಿದ್ದಂತೆಯೇ ಸರ್ಕಾರ ಎಚ್ಚೆತ್ತಿದೆ. ಹೋಟೆಲ್, ರಸ್ತೆ ಬದಿ, ತಿಂಡಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ ಬಳಸುವಂತಿಲ್ಲ. ಇನ್ನು ಮುಂದೆ ಆಹಾರ ತಯಾರಿಕೆ, ವಿತರಣೆ ವೇಳೆ ಪ್ಲಾಸ್ಟಿಕ್ ಬಳಸಬಾರದು ಎಂದು ಆದೇಶ ಹೊರಡಿಸಲಾಗಿದೆ. ದೀಪ್ತಿ ತೋಲ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಅವರು ಗೊತ್ತಿದ್ದು ಮಾಡ್ತಾರೆ ಅಂತಲ್ಲ, ಒಂದೇ ನೀವು ನೋಡಬೇಕಾಗಿರೋದು. ಈಗ ಇಡ್ಲಿ ಹಾಕ್ತಾರಲ್ಲ, ಇಡ್ಲಿ ಹಾಕುವಾಗ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಇಡ್ಲಿ ಹಾಕಬಾರ್ದು. ನೋಡಿ, ಆ ಪ್ಲಾಸ್ಟಿಕ್ ಹಾಕ್ತಾರಲ್ಲ, ಅದನ್ನು ಮಾಡಬೇಡಿ ಅಂತ ಹೇಳಿ ಇನ್ನು ಮುಂದೆ. ಒಂದು, ಆಮೇಲೆ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಬಹುದು. ಆಮೇಲೆ ನೀವು ಇಡ್ಲಿ ಪ್ಲೇಟ್ಗೆ ಹಾಕಿದಾಗ ನೀಟ್ನೆಸ್ ಬೇಕಾಗಿ ಅದ್ರ ಮೇಲೆ ಒಂದು ಆ ಪ್ಲಾಸ್ಟಿಕ್ ತಗೋಬೇಡಿ. ಆ ಪ್ಲೇನ್ ತಿಂದ್ರೂ ಪರವಾಗಿಲ್ಲ, ಬೇಕಿದ್ರೆ ಇದನ್ನ ಪ್ಲೇಟ್ ಅನ್ನ, ಸ್ಟೀಲ್ ಪ್ಲೇಟ್ ಮತ್ತೊಂದನ್ನ ಬಿಸಿಲಿನ ತೊಳೆಯುವಂತಾಗಲಿ. ಅಂದ್ರೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಪಾಪ ರೋಡ್ ಸೈಡ್ ಅಲ್ಲಿ ಮಾರೋರಿಗೆ ಅದು ಮಾರಣಾಂತಿಕ ಆಗಬಾರ್ದು. ನೀವು ರೋಡ್ ಸೈಡ್ ಅಲ್ಲಿ ಮಾರೋರು ಒಂದು ಅರ್ಥ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ, ಬಟ್ಟೆ ಹಾಕೊಳ್ಳಿ, ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಪ್ಲಾಸ್ಟಿಕ್ ಮಾತ್ರ ಬಳಸಬೇಡಿ ಅಷ್ಟೇ. ಬೇರೆ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಇದು ಪಾಪ ನೀವೇನು ಗೊತ್ತಿದ್ದು ಮಾಡುವಂತದ್ದಲ್ಲ, ಇನ್ನೂ ಮಾಡಿದ್ರೆ ನಿಮ್ಗೆ ಅದು ಅಪಾಯ ತಪ್ಪಿದ್ದಲ್ಲ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆಹಾರ ಪ್ರಿಯರಿಗೆ ಒಂದು ಆಘಾತಕಾರಿ ಸುದ್ದಿ ಎದುರಾಗಿದೆ. ನಿಮ್ಮ ಅಚ್ಚುಮೆಚ್ಚಿನ ಇಡ್ಲಿ ತಿಂದ್ರೆ ಆಸ್ಪತ್ರೆಗೆ ದಾಖಲಾಗುವ ಸ್ಥಿತಿ ಬರುತ್ತಂತೆ. ಅದರಿಂದ ರಸ್ತೆ ಬದಿ ಮಾರುವ ಇಡ್ಲಿ ಖರೀದಿಸುವ ಮೊದಲು 2 ಬಾರಿ ಯೋಚನೆ ಮಾಡಬೇಕು. ಅಂದ್ರೆ ಎಲ್ಲಾ ಕಡೆ ಖರಾಬಾಗಿರುತ್ತೆ ಅಂತಲ್ಲ, ಕೆಲವರು ಮಾಡಿರ್ತಾರೆ. ನನ್ನ ಪಾಪ ರಸ್ತೆ ಬದಿ ಮಾರುವ ಇಡ್ಲಿ ಮಾರುವ ಎಲ್ಲರಿಗೂ ನಾನು ಅದನ್ನ ಮಾಡಲಾರೆ. ಆದ್ರೆ ಕೆಲವರು ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಏನು, ಯಾವ ಎಚ್ಚರಿಕೆ ವಹಿಸಬೇಕು? ನಾಳೆಯಿಂದ ನೀವು ಇದನ್ನು ನೋಡಬೇಕು, ಏನು ಅಂತ ನೋಡ್ಕೊಳ್ಳಿ.